ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮಾತಾಡ್ತಿದ್ದೀನಿ. ನಾನು ಪೂಜಾ ರೂಮ್ ನ ಡೆಕೋರ್ ಮಾಡಕ್ಕೆ ಅಂತ ಕೆಲವೊಂದಿಷ್ಟು ಪೂಜಾ ರೂಮ್ ಡೆಕೋರೇಟಿವ್ ಐಟಮ್ಸ್ ನ ತರಿಸಿದೀನಿ. ಅದು ಯಾವ ರೀತಿ ಇದೆ ಅಂತ ಈ ವಿಡಿಯೋದಲ್ಲಿ ಒಂದೊಂದಾಗಿನೇ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಪೂಜಾ ರೂಮ್ ಬಾಗಿಲಿಗೆ ಹಾಕೋಕೆ ಅಂತ ಒಂದು ತೋರಣನ ತಗೊಂಡಿದ್ದೀನಿ. ಈ ರೀತಿ ಇದೆ ಅದು. ಇಲ್ಲಿ ನೋಡಿ, ಎಲೆಗಳು, ಆಮೇಲೆ ಕಮಲದ ಹೂವು, ಮಧ್ಯ ಮಧ್ಯ ಎರಡು ಎಲೆಗಳ ಮಧ್ಯೆ ಈ ರೀತಿ ಚಿಕ್ಕ ಚಿಕ್ಕದ ಹ್ಯಾಂಗಿಂಗ್ ನ ಹಾಕಿದ್ದಾರೆ, ಮಣಿಯಿಂದ ಮಾಡಿರೋದು. ಕೆಳಗಡೆ ಉಲನಿಂದ ಮಾಡಿರೋ ಫ್ಲವರ್ ಇದೆ, ಈ ತರ ಮಾಡಿದ್ದಾರೆ ನೋಡಿ. ಆಮೇಲೆ ಮಧ್ಯ ಮಧ್ಯ ಏನಿದೆ ಅಂತ ಯೆಲ್ಲೋ ಕಲರ್ದು ಗೊಂಡೆ ಹೂ ತರ ಹಾಕಿದ್ದಾರೆ. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ದೇವ್ರ ಕೋಣೆಗೆ ಇದು. ಆಮೇಲೆ ಇದಕ್ಕೆ ಎಷ್ಟು ಕೊಟ್ಟೆ ಅಂದ್ರೆ ನಾನು 150 ಕೊಟ್ಟಿದ್ದೀನಿ. ಇದ್ರ ಪ್ರೈಸ್ ನಿಮ್ಗೆ ಬೇರೆ ಬೇರೆ ಪ್ರೈಸ್ ಸಿಗುತ್ತೆ, ಅದ್ರ ಕ್ವಾಲಿಟಿ ಯಾವ ರೀತಿ ಇದೆ ಅಂತ ಹೇಳಕ್ ಆಗೋದಿಲ್ಲ. ಆದ್ರೆ ನಾನ್ ಕೊಟ್ಟಿರೋದು ಪ್ರೈಸ್ಗೆ 150ಗೆ ಈ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತೀನಿ. ಆಮೇಲೆ ಇದನ್ನ ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ, ಆಮೇಲೆ ಗಣೇಶ ಚೌತಿ ಹಬ್ಬದ ದಿನ ಡೆಕೋರೇಷನ್ ಮಾಡಕ್ಕೆ ಇದನ್ನ ನೀವು ಬಳಸ್ಕೋಬಹುದು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ದೇವ್ರ ಕೋಣೆ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ ಅಂತ ಹೇಳ್ತೀನಿ. ಇದ್ರ ಪ್ರೈಸು 150 ರುಪೀಸು. ನಿಮ್ಗೆ ಏನಾದ್ರೂ ಇದು ಬೇಕಂದ್ರೆ ಇದ್ರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ನಿಮ್ಗೆ ಬೇಕಾದ್ರೆ ಬೈ ಮಾಡ್ಕೋಬಹುದು. ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ಆಮೇಲೆ ಮೊಳೆಗೆ ಹಾಕಕ್ಕೆ ಅಂತ ಇಲ್ಲಿ ಎರಡು ಸೈಡು ರಿಂಗ್ ತರ ಕೊಟ್ಟಿದ್ದಾರೆ, ನೀವು ಮೊಳೆಗೆ ಸಿಗಿಸಕ್ಕೆ ಅಂತ. ನೋಡಿ ಯಾವ ರೀತಿ ಇದೆ ಅಂತ. ತುಂಬಾನೇ ಚೆನ್ನಾಗಿದೆ. ಡಿಸೈನ್ ಮಾತ್ರ, ಕಲರ್ ಕಾಂಬಿನೇಷನ್ ಎಲ್ಲಾನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ದೇವ್ರ ಕೋಣೆಗೆ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ನಾನು ಇನ್ನೊಂದು ಐಟಮ್ ನ ತಗೊಂಡಿದ್ದೀನಿ ವಾಲ್ ಡೆಕೋರೇಷನ್ ಮಾಡಕ್ಕೆ. ಅದು ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ವಾಲ್ ಡೆಕೋರೇಷನ್ ಮಾಡಕ್ಕೆ ಅಂತ ಈ ಹ್ಯಾಂಗಿಂಗ್ ನ ತಗೊಂಡಿದ್ದೀನಿ. ವಾಲ್ ಡೆಕೋರೇಷನ್ ಹ್ಯಾಂಗಿಂಗ್ ಅಂತಾನೆ ಕರೀತಾರೆ ಇದಕ್ಕೆ. ಇಲ್ಲಿ ನೋಡಿ, ಈ ರೀತಿ ಇದೆ ಅದು. ಕೆಳಗಡೆ ಗಂಟೆಗಳಿವೆ, ಮಧ್ಯ ಮಧ್ಯ ಏನ್ ಮಾಡಿದ್ದಾರೆ ಅಂದ್ರೆ ಉಲ್ಲನಿಂದ ಕಲರ್ಫುಲ್ ಆಗಿ ಬೇರೆ ಬೇರೆ ಕಲರ್ ಇಂದ ಉಲ್ಲನಿಂದ ಮಾಡಿರ್ತಕ್ಕಂಥ ಚಿಕ್ಕ ಚಿಕ್ಕ ಫ್ಲವರ್ ಗಳಿವೆ. ಆಮೇಲೆ ಮಧ್ಯ ಮಧ್ಯ ಗೋಲ್ಡ್ ಕಲರ್ದು ಬೀಡ್ಸ್ ಅನ್ನ ಹಾಕಿದ್ದಾರೆ. ಈ ರೀತಿ ಕಾಣಿಸುತ್ತಿದ್ದು. ನೀವೇನ್ ಮಾಡ್ಬೋದು ಅಂದ್ರೆ ದೇವ್ರ ಕೋಣೆ ಬಾಗಿಲಿಗೆ ಎರಡು ಮೂಲೆಯಲ್ಲೂ 5-5 ಪೀಸು ಈ ರೀತಿ ಹಾಕ್ಬೋದು. ಇಲ್ಲಿ ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ. ಅಷ್ಟೇ ಅಲ್ಲದೆ ನೀವು ವರಮಹಾಲಕ್ಷ್ಮಿ ಇದ್ದಾಗ, ಆಮೇಲೆ ದೀಪಾವಳಿಗೆ, ಗಣೇಶ ಚೌತಿಗೆ, ಅವಾಗ್ಲೂ ಕೂಡ ನೀವು ವಾಲ್ ಡೆಕೋರೇಷನ್ ಇದರಿಂದ ಮಾಡ್ಕೋಬಹುದು. ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಇದಕ್ಕೆ ನಾನು 170 ರುಪೀಸ್ ಕೊಟ್ಟಿದ್ದೀನಿ. ಕೊಟ್ಟಿರೋ ಪ್ರೈಸ್ಗೆ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ ಮತ್ತು ಗ್ರ್ಯಾಂಡ್ ಆಗಿ ಕಲರ್ಫುಲ್ ಆಗಿ ಕಾಣಿಸುತ್ತೆ. ನೀವು ಇದನ್ನ ಎಲ್ಲ ಹಬ್ಬಗಳಲ್ಲಿ ಅಥವಾ ಡೈಲಿ ನೀವು ದೇವ್ರ ಕೋಣೆ ಸೈಡ್ ಅಲ್ಲಿ ಇದನ್ನ ಹಾಕಿಡ್ಬೋದು. ಚೆನ್ನಾಗಿ ಕಾಣಿಸುತ್ತೆ ದೇವ್ರ ಕೋಣೆ. ದೇವ್ರ ಕೋಣೆಯಲ್ಲಿ ಧೂಪ ಹಾಕಿಡಕ್ಕೆ ಅಂತ ಒಂದು ಧೂಪ ಹಾಕೋ ಹ್ಯಾಂಗಿಂಗ್ ನ ಕೂಡ ತಗೊಂಡಿದ್ದೀನಿ. ಅದು ಯಾವ ರೀತಿ ಇದೆ ಅನ್ನೋದನ್ನ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಈ ರೀತಿ ಇದೆ ಅದು ಹ್ಯಾಂಗಿಂಗು. ಇದನ್ನ ಈ ರೀತಿ ಫಿಕ್ಸ್ ಮಾಡೋದು. ಇಲ್ಲಿ ನೋಡಿ, ಈ ಸ್ಟ್ಯಾಂಡ್ ಕೊಟ್ಟಿದಾರಲ್ಲ, ಇದನ್ನೇನ್ ಮಾಡೋದು ಅಂದ್ರೆ ಗೋಡೆಗೆ ಸ್ಕ್ರೂ ಹಾಕ್ಬಿಟ್ಟು ಫಿಕ್ಸ್ ಮಾಡೋದು. ಅದಕ್ಕೆ ಇದನ್ನ ಈ ರೀತಿ ಹ್ಯಾಂಗ್ ಮಾಡಿ ಹಾಕೋದು. ಇಲ್ಲಿ ಧೂಪ ಹಾಕಕ್ಕೆ ಅಂತ ಒಂದು ಈ ರೀತಿ ಕೊಟ್ಟಿದ್ದಾರೆ. ಇದರಲ್ಲಿ ಧೂಪ ಹಾಕಿ ಒಳಗಡೆ ಇಡೋದು. ಕೆಲವೊಂದಿಷ್ಟು ಬೇರೆ ಬೇರೆ ಡಿಸೈನ್ ಇದೆ, ಅದಕ್ಕೆ ಇಲ್ಲಿ ಮುಚ್ಚಳಕ್ಕೆ ಮುಚ್ಚಳನು ಕೊಟ್ಟಿರ್ತಾರೆ. ಇದಕ್ಕೆ ಮುಚ್ಚಳ ಬಂದಿಲ್ಲ, ಹಾಗೇನೆ ಇದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 250. ಇಲ್ಲಿ ನೋಡಿ, ಪುಟ್ ಎರಡು ಗಂಟೆಗಳು ಕೂಡ ಇದೆ ಇದರಲ್ಲಿ. ಚೆನ್ನಾಗಿ ಕಾಣಿಸುತ್ತೆ ದೇವ್ರ ಕೋಣೆಯಲ್ಲಿ. ನೀವು ಇದು ಬ್ರಾಸ್ ತರ ಕಾಣಿಸುತ್ತೆ, ಆದ್ರೆ ಬ್ರಾಸ್ ಅಲ್ಲ, ಇದು ಬೇರೆ ಮೆಟಲ್ ಇಂದ ಮಾಡಿದ್ದಾರೆ. ನೋಡೋಕೆ ಮಾತ್ರ ಬ್ರಾಸ್ ತರ ಲುಕ್ ಕೊಡುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 250. ನಾನು ಕೊಟ್ಟಿರೋದು 250 ಕೊಟ್ಟಿದ್ದೀನಿ. ಬೇರೆ ಬೇರೆ ಮತ್ತೆ ಇದ್ರಲ್ಲಿ ಬೇರೆ ಬೇರೆ ವೆರೈಟಿಗಳಿವೆ, ಬೇರೆ ಪ್ರೈಸ್ ಅಲ್ಲೂ ಕೂಡ ನಿಮ್ಗೆ ಸಿಗುತ್ತೆ. ನನಗೆ ಸಿಕ್ಕಿರೋದು 250 ಅಲ್ಲಿ. ನಾನು ಕೊಟ್ಟಿರೋ ಪ್ರೈಸ್ಗೆ ಇದು ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತೀನಿ. ನಾನು ತೋರಿಸಿರೋ ಐಟಮ್ಗಳಲ್ಲಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ಇವುಗಳದ್ದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನಿಮ್ಗೆ ಯಾವ್ದಾದ್ರು ಐಟಮ್ ಬೇಕಾದ್ರೆ ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡಬಹುದು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.